ಹೇಗಿದ್ದಾನೆ ಅಂತ ನಾ ಕೇಳುವುದಿಲ್ಲ. ಯಾಕಂದ್ರೆ ನಾನು ದೇವರನ್ನ ನೋಡಿದ್ದು ಬರೀ ಮಂದಿರ, ಮಸೀದಿ, ಚರ್ಚ್ಗಳಲ್ಲಿ ಮಾತ್ರ. ಆದ್ರೆ ದೇವರು ಇದ್ದಾನೆ ಅಂತ ಮಾತ್ರ ನಾನು ಖಂಡಿತವಾಗಿಯೂ ಹೇಳ್ತೀನಿ. ಅದು ಹೇಗೆ ಅಂದ್ರೆ, ನಾನು ನಿಜವಾಗಿಯೂ ದೇವರನ್ನು ನೋಡಿದ್ದು ಪ್ರೀತಿ, ಸಹನೆ, ವಿಶ್ವಾಸದಲ್ಲಿ ಮಾತ್ರ. ಹಾಗೂ ಬಲವಾದ ನಂಬಿಕೆಯಲ್ಲಿಯೂ ಸಹ ದೇವರಿದ್ದಾನೆ. ಇಂದಿನ ವಿಡಿಯೋ ಬಲವಾದ ವಿಶ್ವಾಸದಲ್ಲಿಯೂ ದೇವರಿದ್ದಾನೆ ಎಂಬುದರ ಕುರಿತು ತಂದಿದ್ದೇವೆ. ಬನ್ನಿ ಅಂತ್ಯದವರೆಗೂ ನೋಡೋಣ. ಶೇಖರ್, ನೀ ದೇವ್ರ ನಂಬ್ತಿಯಲ್ವಾ? ನೋಡು, ತೃಣಮಪಿ ನ ಚಲತಿ ನಿನ್ನ ವಿನಃ ಅಂದ್ರೆ ಆ ದೇವ್ರಿಲ್ದೆ ಈ ಜಗತ್ತಿನಲ್ಲಿ ಒಂದು ಹುಲ್ಲು ಕಡ್ಡಿ ಕೂಡ ಅಲುಗಾಡೋಕೆ ಸಾಧ್ಯ ಇಲ್ಲ ಅಂತ. ಅದ್ ಗೊತ್ತಾ ನಿಂಗೆ? ಓಹೋ, ಹಾಗಾದ್ರೆ ನಾನು ಇನ್ನೊಂದು ಚಾಲೆಂಜ್ ಕೊಡ್ತೀನಿ, ಮಾಡ್ತೀಯಾ? ಖಂಡಿತ, ಯಾಕಾಗ್ಬಾರ್ದು? ಇವತ್ತು ಎಲ್ಲೂ ಬೇಡಬಾರ್ದು, ಎಲ್ಲೂ ಕೂಡ ದುಡಿಲಿಕ್ಕೂ ಹೋಗ್ಬಾರ್ದು, ಹಣವೇ ನಿಮ್ಮ ಹತ್ರ ಹುಡ್ಕೊಂಡ್ ಬರ್ಬೇಕು. ಇದು ಸಾಧ್ಯನಾ? ಯಾಕಾಗ್ಬಾರ್ದು? ಪ್ರಯತ್ನ ಮಾಡ್ತೀನಿ. ಹಾಗಾದ್ರೆ ನಾನೇ ನಿನ್ ಜೊತೆಲೇ ಇರ್ತೀನಿ. ಅದೇ ಸಾಧ್ಯನೋ ನೋಡ್ತೀನಿ. ಸರಿ, ಯಾವ್ದಕ್ಕೂ ನೋಡೇ ಬಿಡೋಣ, ಆಯ್ತಾ? ಆಯ್ತು. ಸರಿ, ಬಾ ಹೋಗೋಣ. ಶೇಖರ್, ತುಂಬಾ ಹಸು ಆಗ್ತಾ ಇದೆ, ಬಾರ ಊಟಕ್ಕೆ ಹೋಗೋಣ. ನಿನ್ ಚಾಲೆಂಜ್ ಬರ್ತಿಲ್ಲಪ್ಪ, ಪ್ರಯತ್ನ ತೋರಿಸ್ತೀನಿ. ಸರಿ, ಹಾಗಾದ್ರೆ ನೋಡೇ ಬಿಡೋಣ. ಹ್ಮ್ ಸುಸ್ತಾಗ್ಲೇಬೇಕಲ್ವಾ? ಟೈಮ್ ಆಲ್ರೆಡಿ 5 ಗಂಟೆ ಆಯ್ತು. ಬೆಳಗ್ಗೆಯಿಂದ ಒಂದು ತೊಟ್ಟು ನೀರು ಸಮೇತ ಕುಡ್ದಿಲ್ಲ. ಎಲ್ಲ ಸಾಧ್ಯ ಇಲ್ಲ, ಬಾರಪ್ಪ. ಯಾಕೆ ಸಾಧ್ಯ ಆಗಲ್ಲ? ನನ್ನ ನಂಬಿಕೆ, ಪ್ರಯತ್ನ ಇವೆರಡು ನನ್ನ ಕೈ ಬಿಡಲ್ಲಪ್ಪ. ಸರಿ ಮುಂದುವರ್ಸು, ನಾನು ನೋಡ್ತೀನಿ. ಮಾಡಿ ನೋಡೋಣ. ಬಾ, ಮುಂದೆ ಹೋಗೋಣ. ತೋಳ ತೋಳ
ಗಾಡ್ ಈಸ್ ಗ್ರೇಟ್. ನಾನು ಹೇಳಿಲ್ವಾ, ನಂಬಿಕೆ ಮತ್ತು ಪ್ರಯತ್ನದಲ್ಲಿ ಖಂಡಿತ ದೇವ್ರು ಇದ್ದೇ ಇರ್ತಾನೋ. ಆದ್ರೆ ತಾಳ್ಮೆ ಇರ್ಬೇಕು. ತಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ಧನ್ಯವಾದಗಳು.